ಭಾರತ ಪಾಕಿಸ್ತಾನದ ನಡುವೆ ಯುದ್ಧದ ಸಂಘರ್ಷದ ಸಂದರ್ಭದಲ್ಲಿ ಎರಡು ದೇಶಗಳ ವಿರುದ್ಧ ಭಾರತೀಯರು ಆಕ್ರೋಶವನ್ನು ಹೊರಹಾಕಿದರು. ಆ ಎರಡು ದೇಶಗಳು ಯಾವುದು ಅಂತ ಹೇಳಿದ್ರೆ, ಒಂದು ಟರ್ಕಿ, ಎರಡನೆಯದ್ದು ಅಜರ್ಬೈಜಾನ್. ಪಾಕಿಸ್ತಾನಕ್ಕೆ ಭಾರತದ ವಿರುದ್ಧ ಯುದ್ಧ ಮಾಡಲಿಕ್ಕೆ, ಭಾರತದ ವಿರುದ್ಧ ವೈಮಾನಿಕ ದಾಳಿಗಳನ್ನು ಮಾಡಲಿಕ್ಕೆ ಟರ್ಕಿ ತನ್ನ ಅತ್ಯಂತ ಸುಧಾರಿತ ಡ್ರೋನ್ಗಳನ್ನು ಕಳುಹಿಸಿಕೊಡ್ತು. ಆದರೆ ಭಾರತದ ಅತ್ಯಾಧುನಿಕ ಶಸ್ತ್ರಾಸ್ತ್ರ ವ್ಯವಸ್ಥೆ, ರಕ್ಷಣಾ ವ್ಯವಸ್ಥೆ ಟರ್ಕಿ ಕಳುಹಿಸಿದ್ದಂಥ ಆ ಡ್ರೋನ್ಗಳನ್ನೆಲ್ಲ ಹೊಡೆದುರುಳಿಸಿ ನಮ್ಮ ತಾಕತ್ತನ್ನು ನಾವು ಪ್ರದರ್ಶನವನ್ನು ಮಾಡಿದ್ವಿ. ಇದರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಹೈಪ್ ಆದಂತಹ, ಸಾಕಷ್ಟು ಚರ್ಚೆಗೆ ಕಾರಣ ಆದಂತಹ ಒಂದು ಸಂಗತಿ ಏನು ಅಂತ ಹೇಳಿದ್ರೆ, ಟರ್ಕಿ ಮತ್ತು ಅಜರ್ಬೈಜಾನಿಗೆ ಯಾರೂ ಕೂಡ ಪ್ರವಾಸಕ್ಕೆ ಹೋಗಬೇಡಿ ಅಂಥೇಳಿ. ಯಾವಾಗ ಪಾಕಿಸ್ತಾನಕ್ಕೆ ಟರ್ಕಿ ತನ್ನ ಬೆಂಬಲವನ್ನು ಕೊಟ್ಟಿದೆ ಅಂಥೇಳಿ ಭಾರತೀಯರಿಗೆ ಗೊತ್ತಾಯಿತು, ಅದಾದ ಬಳಿಕ ಎಲ್ಲರೂ ಕೂಡ ಒಂದು ಘೋಷಣೆಯನ್ನು ಮಾಡಿದ್ರು, ನಾವು ಯಾರು ಕೂಡ ಟರ್ಕಿಗೆ ಹೋಗಲ್ಲ. ಸೊ ಈ ಟೂರ್ ಬುಕ್ಕಿಂಗ್ ಮಾಡುವಂತಹ ಕಂಪನಿಗಳ ಬುಕ್ಕಿಂಗ್ ವೆಬ್ಸೈಟುಗಳಲ್ಲಿ ಟರ್ಕಿಗೆ ಯಾರೆಲ್ಲ ಪ್ರವಾಸ ಹೊರಟಿದ್ರು ಆ ಭಾರತೀಯರೆಲ್ಲ ಒಬ್ಬೊಬ್ಬರಾಗಿ ತಮ್ಮ ಬುಕ್ಕಿಂಗನ್ನು ಕ್ಯಾನ್ಸಲ್ ಮಾಡಿದ್ರು. ಮಾಹಿತಿಗಳ ಪ್ರಕಾರ ಸುಮಾರು 200% ಬುಕ್ಕಿಂಗ್ಸ್, ಟರ್ಕಿಗೆ ಹೋಗಲಿಕ್ಕೆ ಸಿದ್ಧರಾಗಿದ್ದಂತಹ ಭಾರತೀಯರ ಬುಕ್ಕಿಂಗ್ಸ್ ಕ್ಯಾನ್ಸಲ್ ಆಗಿದೆ. ಹಾಗಾದರೆ ಈ ರೀತಿಯಾದಂತಹ ಪ್ರತಿಕ್ರಮಗಳಿಂದ ಅಥವಾ ರಿಟಾಲಿಯೇಟರಿ ಮೆಜರ್ಸ್ನಿಂದ ನಾವು ಟರ್ಕಿಯನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯನಾ? ನಾವು ಈ ಎಲ್ಲ ಅಂಶಗಳನ್ನು ಇಟ್ಟುಕೊಂಡು ಟರ್ಕಿ ನಮ್ಮ ಈ ತಂತ್ರಗಾರಿಕೆಯಿಂದ ಟರ್ಕಿ ಬಗ್ಗುತ್ತೆ ಅಂತೇಳಿ ನಾವು ಭಾವಿಸಬಹುದಾ? ಯಾವುದೇ ದೇಶದ ನಡುವಿನ ಸಂಬಂಧಗಳು ವ್ಯಾಪಾರ ವಹಿವಾಟು ಜೊತೆಗೆ ಇತರ ಕೆಲವು ಅತ್ಯಂತ ಮಹತ್ವದ ಅಂಶಗಳ ಆಧಾರದ ಮೇಲೆ ಅವಲಂಬಿತವಾಗಿರ್ತವೆ. ವಿಶೇಷವಾಗಿ ಪ್ರಮುಖವಾಗಿರುವಂಥದ್ದು ಟ್ರೇಡ್, ವ್ಯಾಪಾರ. ನಾವು ಕೆಲವೊಂದಿಷ್ಟು ಅಂಕಿ ಅಂಶಗಳನ್ನು ತೆಗೆದುಕೊಂಡು ಅದರ ಬಗ್ಗೆ ಮಾತಾಡೋಣ. ಆವಾಗ ನಮಗೆ ಗೊತ್ತಾಗುತ್ತೆ ಈ ಬುಕ್ಕಿಂಗ್ ಕ್ಯಾನ್ಸಲೇಷನ್ನ ಕ್ಯಾಂಪೇನ್. ನಾನು ಗೋಯಂಕ ಕಂಪನಿಯ ಮುಖ್ಯಸ್ಥರು, ಖ್ಯಾತ ಉದ್ಯಮಿ ಗೋಯಂಕ ಅವರ ಟ್ವೀಟನ್ನು ಕೂಡ ಒಂದು ಗಮನಿಸಿದೆ. ನಾವು 4,000 ಕೋಟಿ ರೂಪಾಯಿಯಷ್ಟು ಆದಾಯವನ್ನು ಟರ್ಕಿಗೆ ಕ್ರಿಯೇಟ್ ಮಾಡ್ತಾ ಇದ್ದೀವಿ ಅಂತೇಳಿ. ಸೊ ಆ ಕೌಂಟರ್ ಮೆಜರ್ಸ್ ಎಲ್ಲ ಎಷ್ಟರ ಮಟ್ಟಿಗೆ ಫಲಪ್ರದ ಆಗಲಿಕ್ಕೆ ಸಾಧ್ಯ? ಇದೇ ಇರುವಂತಹ ಪ್ರಶ್ನೆ. ಕಾರಣ ಇದು ರೆಟೋರಿಕ್ ಆಗಿಬಿಟ್ರೆ, ಕೇವಲ ಮಾತಿನ ಅಥವಾ ವಾಚಾಳಿತನದ ಭಾಗ ಆಗಿಬಿಟ್ರೆ ಇಂತಹ ಈ ಕೌಂಟರ್ ಮೆಜರ್ಸ್ಗೆ ಯಾವುದೇ ಬೆಲೆ ಇರಲ್ಲ. ಮೊದಲಿಗೆ ಭಾರತ ಮತ್ತು ಟರ್ಕಿ ನಡುವಿನ ವ್ಯಾಪಾರ ಸಂಬಂಧದ ಬಗ್ಗೆ ನಾವು ಮಾತಾಡೋಣ. ಭಾರತ ಮತ್ತು ಟರ್ಕಿ ಈ ಎರಡೂ ದೇಶಗಳ ನಡುವಿನ ವ್ಯಾಪಾರ ವಹಿವಾಟು ಅಂಕಿಅಂಶಗಳ ಪ್ರಕಾರ, ಇವೆಲ್ಲ ಅಧಿಕೃತ ಅಂಕಿಅಂಶಗಳು. ಈ ವರ್ಷದ ಫೆಬ್ರವರಿಯ ವೇಳೆಗೆ ಭಾರತ ಟರ್ಕಿಗೆ ಸುಮಾರು 461 ಮಿಲಿಯನ್ ಅಮೆರಿಕನ್ ಡಾಲರ್ನಷ್ಟು ಮೌಲ್ಯದ 461 ಮಿಲಿಯನ್ ಅಮೆರಿಕನ್ ಡಾಲರ್ನಷ್ಟು ಮೌಲ್ಯದ ವಸ್ತುಗಳನ್ನು ರಫ್ತು ಮಾಡಿದ್ದೀವಿ ನಾವು ಭಾರತದಿಂದ ಟರ್ಕಿಗೆ. ಟರ್ಕಿಯಿಂದ ಭಾರತಕ್ಕೆ ರಫ್ತಾಗಿರುವಂತಹ ಉತ್ಪನ್ನಗಳ ಒಟ್ಟು ಮೌಲ್ಯ 143 ಮಿಲಿಯನ್. ಅಂದರೆ ಇದೇ ವರ್ಷದ ಫೆಬ್ರವರಿಯ ವೇಳೆಗೆ ಭಾರತ ಮತ್ತು ಟರ್ಕಿ ಈ ಎರಡು ರಾಷ್ಟ್ರಗಳ ದ್ವಿಪಕ್ಷೀಯ ವ್ಯಾಪಾರದ ನಡುವೆ ಭಾರತಕ್ಕೆ ಟ್ರೇಡ್ ಸರ್ಪ್ಲಸ್ ಇದೆ. ಟ್ರೇಡ್ ಸರ್ಪ್ಲಸ್ ಅಂದರೆ ನಮಗೆ ಅದು ಪಾಸಿಟಿವ್ ಅಂಶ. ಅಂದರೆ ನಾವು ಟರ್ಕಿಯಿಂದ ಆಮದು ಮಾಡಿಕೊಂಡ ವಸ್ತುಗಳ ಒಟ್ಟು ಮೌಲ್ಯಕ್ಕೆ ಹೋಲಿಸಿದ್ರೆ ನಾವು ಟರ್ಕಿಗೆ ರಫ್ತು ಮಾಡಿದಂತಹ ವಸ್ತುಗಳ ಮೌಲ್ಯ 318 ಮಿಲಿಯನ್ನಷ್ಟು ಹೆಚ್ಚಳ ಆಗಿದೆ. 318 ಮಿಲಿಯನ್ ಹೆಚ್ಚಳ ಅಂದರೆ ನಾವು ಟರ್ಕಿಗೆ ರಫ್ತು ಮಾಡಿದ ಉತ್ಪನ್ನಗಳ 2 ಪಟ್ಟಿಗಿಂತಲೂ ಅಧಿಕ ಮೊತ್ತದ ಟ್ರೇಡ್ ಸರ್ಪ್ಲಸ್ ಅನ್ನು ನಾವು ಟರ್ಕಿಯ ಜೊತೆಗೆ ಹೊಂದ್ಕೊಂಡಿದ್ದೀವಿ. ಒಂದು. ಎರಡನೆಯದ್ದು, ರಫ್ತಿನ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ, ರಫ್ತು ಮತ್ತು ಆಮದಿನ ಅಂಶಕ್ಕೆ ಸಂಬಂಧಪಟ್ಟ ಹಾಗೆ ನಾವೀಗ ಏನು ಬುಕ್ಕಿಂಗ್ ಕ್ಯಾನ್ಸಲೇಷನ್, ಯಾರು ಕೂಡ ಟರ್ಕಿಗೆ ಪ್ರವಾಸಕ್ಕೆ ಹೋಗಬಾರ್ದು ಎನ್ನುವಂಥ ನಾವು ವಾದವನ್ನು ಏನು ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ
ಈ ಅಂಕಿಅಂಶ, ಇನ್ನೊಂದು ಅಂಕಿಅಂಶವನ್ನು ಕೂಡ ನಾವು ತೆಗೆದು ನೋಡಬೇಕು. ಏನು ಅಂತ ಹೇಳಿದ್ರೆ 2024 ಅಂದರೆ ಕಳೆದ ವರ್ಷದ ಫೆಬ್ರವರಿಯಿಂದ ಇದೇ ವರ್ಷದ ಫೆಬ್ರವರಿ 2025ರ ಫೆಬ್ರವರಿಗೆ ಭಾರತ ಮತ್ತು ಟರ್ಕಿಯ ನಡುವೆ ವ್ಯಾಪಾರ ವಹಿವಾಟಿನ ಪ್ರಮಾಣ ಸ್ವಲ್ಪ ಕುಸಿದಿದೆ. ಭಾರತದಿಂದ ಟರ್ಕಿಗೆ ರಫ್ತಿನ ಪ್ರಮಾಣ 2.06% ಕುಸಿದಿದೆ. ಅಂದರೆ 9.7 ಮಿಲಿಯನ್ನಷ್ಟು ಇಳಿಕೆ ಆಗಿರುವಂಥದ್ದು. ಅಟ್ ದಿ ಸೇಮ್ ಟೈಮ್ ಇದೇ ಅವಧಿಯಲ್ಲಿ ಟರ್ಕಿಯಿಂದ ಭಾರತಕ್ಕೆ ರಫ್ತು, ಅಂದರೆ ನಾವು ಟರ್ಕಿಯಿಂದ ಭಾರತ ಆಮದು ಮಾಡಿಕೊಳ್ತಾ ಇರುವಂತಹ ಪ್ರಮಾಣ 61.9% ಇಳಿಕೆಯಾಗಿದೆ. ನಿಯರ್ಲಿ 143 ಮಿಲಿಯನ್ನಷ್ಟು ಇಳಿಕೆಯಾಗಿರುವಂಥದ್ದು, ದೊಡ್ಡ ಪ್ರಮಾಣದಲ್ಲಿ ಇಳಿಕೆಯಾಗಿದೆ. ಇನ್ನು ಟರ್ಕಿಗೆ ನಾವು ರಫ್ತು ಮಾಡ್ತಿರುವಂತಹ ಪ್ರಮುಖ ಉತ್ಪನ್ನಗಳು ಯಾವುದು ಅಂತ ಹೇಳಿದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಅದು ಟಾಪ್ ಲಿಸ್ಟಲ್ಲಿರುವಂಥದ್ದು. 48.7 ಮಿಲಿಯನ್ನಷ್ಟು ಮೊತ್ತದ ಪೆಟ್ರೋಲಿಯಂ ಪ್ರಾಡಕ್ಟ್ಗಳನ್ನು ಟರ್ಕಿಗೆ ರಫ್ತು ಮಾಡ್ತಾ ಇದ್ದೀವಿ. ಇನ್ನು ಟೆಲಿಕಮ್ಯುನಿಕೇಷನ್ ಉಪಕರಣಗಳು 41.2 ಮಿಲಿಯನ್ ಅಮೆರಿಕನ್ ಡಾಲರ್ನಷ್ಟು ಮೊತ್ತದ ಉತ್ಪನ್ನಗಳು. ಅಲ್ಯೂಮಿನಿಯಂ ಉತ್ಪನ್ನಗಳನ್ನು 40 ಮಿಲಿಯನ್ ಡಾಲರ್ನಷ್ಟು ಅಲ್ಯೂಮಿನಿಯಂ ಉತ್ಪನ್ನಗಳನ್ನು ನಾವು ಟರ್ಕಿಗೆ ರಫ್ತು ಮಾಡ್ತಾ ಇದ್ದೀವಿ. ಸೊ ನಮ್ಮ ಕಡೆಯಿಂದ ದೊಡ್ಡ ಪ್ರಮಾಣದಲ್ಲಿ ಮೆಷಿನರಿ ಅಂದರೆ ಇಕ್ವಿಪ್ಮೆಂಟ್ಸ್, ಉಪಕರಣಗಳು, ಯಂತ್ರೋಪಕರಣಗಳು ದೊಡ್ಡ ಪ್ರಮಾಣದಲ್ಲಿ, ಜೊತೆಗೆ ಪೆಟ್ರೋಲಿಯಂ ಪ್ರಾಡಕ್ಟ್ಗಳು ದೊಡ್ಡ ಪ್ರಮಾಣದಲ್ಲಿ ಟರ್ಕಿಗೆ ರಫ್ತಾಗ್ತಾ ಇದ್ದಾವೆ. ಇನ್ನು ಟರ್ಕಿಯಿಂದ ನಮಗೆ ಆಮದಾಗ್ತಾ ಇರುವಂತಹ ಉತ್ಪನ್ನಗಳನ್ನು ನಾವು ತೆಗೆದು ನೋಡಿದ್ರೆ ಗ್ರಾನೈಟ್ ಮತ್ತು ನ್ಯಾಚುರಲ್ ಸ್ಟೋನ್ ಏನಿದೆ ಅದು ಮೊದಲನೆಯ ಸ್ಥಾನದಲ್ಲಿದೆ, 17.4 ಮಿಲಿಯನ್ ಅಮೆರಿಕನ್ ಡಾಲರ್. ಇನ್ನು ಡೈರಿ ಉಪಕರಣಗಳು 15.3 ಮಿಲಿಯನ್ ಅಮೆರಿಕನ್ ಡಾಲರ್. ಇನ್ನು ಇನ್ಆರ್ಗಾನಿಕ್ ಕೆಮಿಕಲ್ಸ್ 13.6 ಮಿಲಿಯನ್. ಸೊ ನಮಗೆ ಟರ್ಕಿಯಿಂದ ಆಮದಾಗ್ತಾ ಇರುವಂತಹ ಉತ್ಪನ್ನಗಳಿದು. ವಿಶೇಷ ಏನು ಅಂತ ಹೇಳಿದ್ರೆ ಇದೇ ವರ್ಷದ ಫೆಬ್ರವರಿಯಲ್ಲಿ ಆಟೋ ಉಪಕರಣಗಳು ರಫ್ತು ಭಾರತದಿಂದ ಟರ್ಕಿಗೆ ಕಮ್ಮಿಯಾಗಿದೆ. ಸ್ಟೀಲ್ ಉತ್ಪನ್ನಗಳ ರಫ್ತು ಭಾರತದಿಂದ ಟರ್ಕಿಗೆ ಕಮ್ಮಿಯಾಗಿದೆ. ಕಾರುಗಳ ರಫ್ತು ಕಮ್ಮಿಯಾಗಿದೆ. ಇನ್ನು ಭಾರತದಿಂದ ಟರ್ಕಿಯಿಂದ ನಾವು ಆಮದು ಮಾಡಿಕೊಳ್ತಾ ಇರುವಂತಹ ಉತ್ಪನ್ನಗಳ ಪೈಕಿ ಖಾದ್ಯ ತೈಲಗಳ ಆಮದು ಕಡಿಮೆಯಾಗಿದೆ, ಬೇಳೆಕಾಳುಗಳ ಆಮದು ಕಡಿಮೆಯಾಗಿದೆ, ಜೊತೆಗೆ ಬೇಳೆಕಾಳುಗಳ ಆಮದು ಕಡಿಮೆಯಾಗಿದೆ ಟರ್ಕಿಯಿಂದ. ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಎಲ್ರಿಗಿರುವಂಥದ್ದು, ನಾವು ಟರ್ಕಿಗೆ ಪ್ರವಾಸಕ್ಕೆ ಹೋಗದೆ ಹೋದರೆ ಟರ್ಕಿಯ ಆರ್ಥಿಕತೆ ಬಿದ್ದು ಹೋಗುತ್ತೆ. ಇದು ಇರುವಂತಹ ಪ್ರಶ್ನೆ. ಟರ್ಕಿಯ ಆರ್ಥಿಕತೆ ಬಿದ್ದು ಹೋಗುತ್ತಾ? ಭಾರತ ಅಂಥದ್ದೊಂದು ಟೂರಿಸಂ ಸರ್ಜಿಕಲ್ ಸ್ಟ್ರೈಕ್ ಮಾಡುವಷ್ಟು ಕೆಪಾಸಿಟಿ ಟರ್ಕಿಯ ವಿಚಾರಕ್ಕೆ ಬಂದರೆ ಇದೆಯಾ? ನಾವು ಮಾಲ್ಡೀವ್ಸ್ನ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಮಾಲ್ಡೀವ್ಸ್ನವರು ಭಾರತದ ಆಂತರಿಕ ವಿಚಾರದಲ್ಲಿ ತಲೆ ಹಾಕಿದಂತಹ ಸಂದರ್ಭದಲ್ಲೂ ಕೂಡ ನಾವು ಇಂಥದ್ದೊಂದು ಕ್ಯಾಂಪೇನನ್ನು ಮಾಡಿದ್ವಿ, ಮಾಲ್ಡೀವ್ಸ್ನ ವಿರುದ್ಧ, ಮಾಲ್ಡೀವ್ಸಿಗೆ ಯಾರು ಕೂಡ ಟೂರ್ ಹೋಗಬಾರ್ದು ಅಂಥೇಳಿ. ಆ ಸಂದರ್ಭದಲ್ಲಿ ಮಾಲ್ಡೀವ್ಸ್ನ ಮೇಲೆ ಇಂಪ್ಯಾಕ್ಟ್ ಆಯಿತು. ಆಗ ಮಾಲ್ಡೀವ್ಸ್ ಸ್ವಲ್ಪ ತನ್ನ ಕೆಲವು ಭಾರತ ವಿರೋಧಿ ಹೇಳಿಕೆಗಳಿಂದ ಸ್ವಲ್ಪ ಹಿಂದೆ ಸರಿಯಿತು. ಬಟ್ ಟರ್ಕಿಯ ವಿಚಾರದಲ್ಲಿ ಏನು? ಟರ್ಕಿಯ ಟೂರಿಸಂನ ಅಂಕಿಅಂಶವನ್ನು ತೆಗೆದು ನೋಡಿದ್ರೆ ಮೊದಲನೆಯ 10 ಸ್ಥಾನದಲ್ಲಿ ಭಾರತವೇ ಇಲ್ಲ. ಮೊದಲನೆಯ 10 ಸ್ಥಾನದಲ್ಲಿ ಭಾರತ ಇಲ್ಲ. ರಷ್ಯಾ, ಜರ್ಮನಿ, ಇರಾನ್, ಬಲ್ಗೇರಿಯಾ, ಅಮೆರಿಕಾ, ಜಾರ್ಜಿಯಾ, ಪೋಲ್ಯಾಂಡ್, ನೆದರ್ಲ್ಯಾಂಡ್ ಮತ್ತು ಫ್ರಾನ್ಸ್ ಈ ದೇಶಗಳು ಟರ್ಕಿಗೆ ಪ್ರವಾಸಿಗರನ್ನು ಕಳುಹಿಸ್ತಾ ಇರತಕ್ಕಂಥ ಅತ್ಯಂತ ಹೆಚ್ಚು ಪ್ರಮುಖ ದೇಶಗಳಿದು. ಟಾಪ್ 10ನಲ್ಲಿ ಇರತಕ್ಕಂಥ ದೇಶಗಳು. ಜೊತೆಗೆ ಈ ಎಲ್ಲ ರಾಷ್ಟ್ರಗಳಿಂದ ರಷ್ಯಾ, ಜರ್ಮನಿ, ಇರಾನ್, ಬಲ್ಗೇರಿಯಾ, ಅಮೆರಿಕಾ, ಜಾರ್ಜಿಯಾ, ಪೋಲ್ಯಾಂಡ್, ನೆದರ್ಲ್ಯಾಂಡ್, ಫ್ರಾನ್ಸ್ ಈ ಎಲ್ಲ ದೇಶಗಳಿಂದ ಟರ್ಕಿಗೆ ಪ್ರತಿ ವರ್ಷ ಪ್ರವಾಸಿಗರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ. ಭಾರತದಿಂದಲೂ ಕೂಡ ಪ್ರವಾಸಿಗರ ಸಂಖ್ಯೆ ಹೆಚ್ಚಳ ಆಗ್ತಾ ಇದೆ, ಟರ್ಕಿಗೆ ಹೆಚ್ಚಳ ಆಗ್ತಾ ಇದೆ. ಸೊ ನಾವು ಟಾಪ್ 10 ಲಿಸ್ಟಲ್ಲಿ ಇಲ್ಲ. ಹೀಗಾಗಿ ಪ್ರವಾಸಿಗರ ವಿಚಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ನಾವು
ಟರ್ಕಿಯನ್ನು ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಇದು ಇರ್ತಕ್ಕಂತಹ ಅಂಕಿಅಂಶಗಳು. ಇಲ್ಲಿ ಇನ್ನೊಂದು ಅಂಶವನ್ನು ಕೂಡ ನಾವು ಗಮನಿಸಬೇಕು. ಏನು ಅಂತ ಹೇಳಿದ್ರೆ 2019ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಸರ್ಕಾರ ಜಮ್ಮು ಕಾಶ್ಮೀರದಲ್ಲಿ ವಿಶೇಷ ಸ್ಥಾನಮಾನವನ್ನು ರದ್ದುಪಡಿಸಿದ ಬಳಿಕ ಟರ್ಕಿ ಅಧ್ಯಕ್ಷ ಎರ್ಡೋಗನ್ ಭಾರತದ ವಿರುದ್ಧ ನಿಲುವನ್ನು ತಳೆದರು. ಪಾಕಿಸ್ತಾನಕ್ಕೆ ಭೇಟಿಯನ್ನು ಕೊಟ್ಟಂತಹ ಸಂದರ್ಭದಲ್ಲಿ ನಾವು ಕಾಶ್ಮೀರದ ಜನತೆಗೆ ಆಗಿರುವಂಥ ಅನ್ಯಾಯದ ಹೋರಾಟ ಏನಿದೆ, ಆ ಹೋರಾಟದಲ್ಲಿ ನಾವಿದ್ದೀವಿ ಅಂತೇಳಿ ಪಾಕಿಸ್ತಾನದಲ್ಲಿ ಹೋಗಿ ಸ್ಟೇಟ್ಮೆಂಟನ್ನು ಕೊಟ್ಟರು ಟರ್ಕಿಯ ಅಧ್ಯಕ್ಷರು 2019ರಲ್ಲಿ. 2019ರಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಟರ್ಕಿಗೆ ಭೇಟಿಯನ್ನು ಕೊಡಬೇಕಿತ್ತು, ಐತಿಹಾಸಿಕ ಭೇಟಿ. ಸೊ ಟರ್ಕಿಯ ಈ ಸ್ಟೇಟ್ಮೆಂಟ್ನ ಬಳಿಕ ಪ್ರಧಾನಮಂತ್ರಿಗಳು ಟರ್ಕಿಗೆ ಹೋಗಲಿಲ್ಲ 2019ರಲ್ಲಿ. ಬಟ್ 2022ರ ಸೆಪ್ಟೆಂಬರ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಟರ್ಕಿಯ ಅಧ್ಯಕ್ಷರನ್ನು ಅಚ್ಚರಿಯ ರೀತಿಯಲ್ಲಿ ಭೇಟಿಯಾಗ್ತಾರೆ. ಅನ್ಶೆಡ್ಯೂಲ್ಡ್ ವಿಸಿಟ್, ಅದು ಅನ್ಶೆಡ್ಯೂಲ್ಡ್ ಮೀಟಿಂಗ್ G20 ಸಮಿಟ್ನ ಶಾಂಘೈ ಸಮಿಟ್ನ ಸಂದರ್ಭದಲ್ಲಿ, ಶಾಂಘೈ ಸಮ್ಮೇಳನದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆ ಪ್ರವಾಸದ ಸಂದರ್ಭದಲ್ಲಿ ಟರ್ಕಿಯ ರಾಷ್ಟ್ರಾಧ್ಯಕ್ಷರನ್ನ ಭೇಟಿಯಾಗುವಂತಹ ಕಾರ್ಯಕ್ರಮವೇ ಇರಲಿಲ್ಲ. ಆದರೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಭೇಟಿಯಾದರು 2022ರ ಸೆಪ್ಟೆಂಬರ್ 16ನೇ ತಾರೀಕು. ಇದು ಯಾವಾಗ ಟರ್ಕಿಯವರು ಸ್ಟೇಟ್ಮೆಂಟನ್ನು ಕೊಟ್ಟ 3 ವರ್ಷದ ಬಳಿಕ ನಡೆದಿರ್ತಕ್ಕಂಥ ಬೆಳವಣಿಗೆ. ಹಾಗಾಗಿ ಕಾಶ್ಮೀರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಟರ್ಕಿ ಮಾತನಾಡಿದ್ದಿದೆ ವಿಶೇಷ ಸ್ಥಾನಮಾನ ರದ್ದಾದಂತಹ ಸಂದರ್ಭದಲ್ಲಿ. ಈಗ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಯುದ್ಧ ಸಂಘರ್ಷ ಆದಂತಹ ಸಂದರ್ಭದಲ್ಲೂ ಕೂಡ ಟರ್ಕಿ ಭಾರತದ ವಿರುದ್ಧದ ನಡೆಯನ್ನು ಇಟ್ಟಿದ್ದಿದೆ. ಪಾಕಿಸ್ತಾನಕ್ಕೆ ಡ್ರೋನ್ಗಳ ಸಪ್ಲೈಯನ್ನು ಮಾಡ್ತು, ಪಾಕಿಸ್ತಾನಕ್ಕೆ ಯುದ್ಧ ನೌಕೆಯನ್ನು ಕಳುಹಿಸಿಕೊಡ್ತು, ಪಾಕಿಸ್ತಾನಕ್ಕೆ ವಾರ್ಪ್ಲೇನನ್ನು ಕಳಿಸ್ಕೊಳ್ತು, ಯುದ್ಧ ವಿಮಾನವನ್ನು ಕಳುಹಿಸಿಕೊಡ್ತು, ಭಾರತದ ವಿರುದ್ಧ ಹೆಜ್ಜೆ ಇಟ್ಟಿದ್ದಿದೆ. ಜೊತೆಗೆ ಟರ್ಕಿ ಮತ್ತು ಪಾಕಿಸ್ತಾನದ ಸಂಬಂಧ ವೃದ್ಧಿ ಆಗೋದಕ್ಕೆ ಟರ್ಕಿ ಕ್ರಮಗಳನ್ನು ಕೈಗೊಂಡಿದೆ. ಆದಾಗ್ಯೂ ಕೂಡ ನಾವು 2022ರಲ್ಲೂ ಕೂಡ ಪ್ರಧಾನಮಂತ್ರಿಗಳು ಭೇಟಿಯನ್ನು ಮಾಡ್ತಾರೆ. ಟರ್ಕಿಯ ಅಧ್ಯಕ್ಷರು ಬಂದಿದ್ದರು ಭಾರತಕ್ಕೆ, ಟರ್ಕಿಯ ಅಧ್ಯಕ್ಷರು ಕೂಡ ಭಾರತಕ್ಕೆ ಬಂದು ಭೇಟಿಯನ್ನು ಮಾಡಿದರು. ಹೀಗಾಗಿ ಟ್ರೇಡ್ ಸರ್ಪ್ಲಸ್ ಅಲ್ಲಿದ್ದೀವಿ ನಾವು ಟರ್ಕಿಯ ಜೊತೆಗೆ. ದೊಡ್ಡ ಪ್ರಮಾಣದಲ್ಲಿ ಟ್ರೇಡ್ ಸರ್ಪ್ಲಸ್ ಇದೆ ನಮಗೆ ಟರ್ಕಿಯ ಜೊತೆಗೆ. ಹಾಗಾಗಿ ಈ ಟೂರಿಸ್ಟ್ಗಳು ಆನ್ಲೈನ್ ಬುಕ್ಕಿಂಗನ್ನು ಕ್ಯಾನ್ಸಲ್ ಮಾಡಿದರು ಎನ್ನುವ ಕಾರಣಕ್ಕೋಸ್ಕರ ಭಾರತ ಮತ್ತು ಟರ್ಕಿಯ ಜೊತೆಗಿನ ವ್ಯಾಪಾರ ವಹಿವಾಟು ಏನಿದೆ ಅದರ ಮೇಲೆ ದೊಡ್ಡ ಇಂಪ್ಯಾಕ್ಟ್. ಇನ್ನು ಎರಡನೆಯ ದೇಶ ನಾವು ಮಾತಾಡ್ತಿರುವಂಥದ್ದು ಅಜರ್ಬೈಜಾನ್. ಭಾರತದ ಜೊತೆಗೆ ಟ್ರೇಡ್ ಸರ್ಪ್ಲಸ್ ಅನ್ನು ಹೊಂದಿರತಕ್ಕಂತಹ ಪ್ರಮುಖ ದೇಶಗಳಲ್ಲಿ ಅದು ಕೂಡ ಒಂದು ಅಜರ್ಬೈಜಾನ್. ಭಾರತದಿಂದ ಆ ದೇಶಕ್ಕೆ ಆಗ್ತಾ ಇರುವಂತಹ ಒಟ್ಟು ರಫ್ತು ಎಷ್ಟು ಅಂತ ಹೇಳಿದ್ರೆ 220 ಮಿಲಿಯನ್ ಅಷ್ಟೇ, ತುಂಬ ಕಮ್ಮಿ. ಬಟ್ ಆ ದೇಶದಿಂದ ನಾವು ಮಾಡಿಕೊಳ್ತಾ ಇರುವಂತಹ ಆಮದೇನಿದೆ ಅದು 1.6 ಬಿಲಿಯನ್ ಅಮೆರಿಕನ್ ಡಾಲರ್ಗಿಂತಲೂ ಹೆಚ್ಚು. ಅಜರ್ಬೈಜಾನ್ನ ಒಟ್ಟು ಅಕ್ಕಿಯ ಆಮದೇನಿದೆ, ಆ ದೇಶ ಏನು ಅಕ್ಕಿಯನ್ನು ಆಮದು ಮಾಡಿಕೊಳ್ತಾ ಇದೆ ಅದರಲ್ಲಿ 80% ಅಕ್ಕಿ ಭಾರತದಿಂದಲೇ ರಫ್ತಾಗ್ತಿರುವಂಥದ್ದು. ಜೊತೆಗೆ ಸ್ಮಾರ್ಟ್ಫೋನ್, ಔಷಧಗಳು ಭಾರತದಿಂದ ಆ ದೇಶಕ್ಕೆ ರಫ್ತಾಗ್ತಾ ಇದ್ದಾವೆ. ನಮಗೆ ಭಾರತಕ್ಕೆ ಆ ದೇಶದಿಂದ, ಅಜರ್ಬೈಜಾನ್ ದೇಶದಿಂದ ಪ್ರಮುಖವಾಗಿ ಬರ್ತಾ ಇರುವಂಥದ್ದು ಯಾವುದು ಅಂತ ಹೇಳಿದ್ರೆ ಪೆಟ್ರೋಲಿಯಂ. ಇಲ್ಲಿ ಇನ್ನೊಂದು ಅಂಶವನ್ನು ನಾವು ಗಮನಿಸಬೇಕು. ಏನು ಅಂತ ಹೇಳಿದ್ರೆ 2013ರಲ್ಲಿ ಭಾರತದ ಅತ್ಯಂತ ಪ್ರಮುಖ ತೈಲ ಉತ್ಪನ್ನ ಕಂಪನಿ ONGC ಏನಿದೆ, ಆಯಿಲ್ ಆ್ಯಂಡ್ ನ್ಯಾಚುರಲ್ ಗ್ಯಾಸ್ ಕಂಪನಿ ಏನಿದೆ, ಇದು ಅಜರ್ಬೈಜಾನ್ನಲ್ಲಿ ಕಚ್ಚಾ ತೈಲ ಉತ್ಪಾದನೆಗೆ ಸಂಬಂಧಪಟ್ಟ ಹಾಗೆ ಹೂಡಿಕೆಯನ್ನು ಕೂಡ ಮಾಡಿತ್ತು. ಸುಮಾರು
$1.2 ಬಿಲಿಯನ್ ಅಮೆರಿಕನ್ ಡಾಲರ್ನಷ್ಟು ಹೂಡಿಕೆಯನ್ನು ನಾವು ಆ ದೇಶದಲ್ಲಿ ಮಾಡಿದ್ದೀವಿ. ಕಾರಣ ಇದು ತೈಲ ನಿಕ್ಷೇಪ ಹೊಂದಿರತಕ್ಕಂತಹ ರಾಷ್ಟ್ರ. ಹೂಡಿಕೆ ಮಾಡಿದ್ದೀವಿ ಭವಿಷ್ಯದ ದೃಷ್ಟಿಯಿಂದ, ದೀರ್ಘಕಾಲಿಕ ಲಾಭಗಳ ದೃಷ್ಟಿಯಿಂದ. 2013 ವೇಳೆಗೆ ನಾವು ಇಲ್ಲಿ ಹೂಡಿಕೆಯನ್ನು ಮಾಡುವಂತಹ ಕ್ರಮಗಳನ್ನು ಕೈಗೊಂಡ್ವಿ. ಈಗ ಆ ಹೂಡಿಕೆಯ ಒಟ್ಟು ಮೊತ್ತ $1.2 ಬಿಲಿಯನ್ ಅಮೆರಿಕನ್ ಡಾಲರ್. ಜೊತೆಗೆ 2015ರಿಂದ ಇಲ್ಲಿಯವರೆಗೆ ಎರಡೂ ದೇಶಗಳ ವ್ಯಾಪಾರ ವಹಿವಾಟಿನ ಪ್ರಮಾಣ ಹೇಗಿದೆ ಅಂತ ಹೇಳಿ ನೋಡಿದ್ರೆ 2015ರಲ್ಲಿ ಅಜರ್ಬೈಜಾನ್ನಿಂದ ಭಾರತಕ್ಕೆ ಆಗ್ತಾ ಇದ್ದಂತಹ ರಫ್ತು 2015ರಲ್ಲಿ $34.8 ಮಿಲಿಯನ್ ಅಮೆರಿಕನ್ ಡಾಲರ್. ಅದು ಈಗ $219.45 ಮಿಲಿಯನ್ ಅಮೆರಿಕನ್ ಡಾಲರ್ಗೆ ಬಂದು ನಿಂತಿದೆ. ಭಾರತದಿಂದ ಅಜರ್ಬೈಜಾನ್ ಮಾಡ್ತಾ ಇದ್ದಂತಹ ಆಮದಿನ ಮೊತ್ತ. ಅಜರ್ಬೈಜಾನ್ನಿಂದ ಭಾರತ 2015ರಲ್ಲಿ ಮಾಡ್ಕೊಳ್ತಾ ಇದ್ದಂತಹ ಆಮದಿನ ಮೊತ್ತ ಎಷ್ಟು ಅಂತ ಹೇಳಿದ್ರೆ $270 ಮಿಲಿಯನ್ ಅಮೆರಿಕನ್ ಡಾಲರ್. ಈಗ 2015ರಿಂದ ಇಲ್ಲಿಗೆ ಈಗ ಅದು 1,662 ಮಿಲಿಯನ್ ಅಮೆರಿಕನ್ ಡಾಲರ್ಗೆ ಹೆಚ್ಚಳ ಆಗಿದೆ. ಅಂದರೆ 1.6 ಬಿಲಿಯನ್. ಮಿಲಿಯನ್ನಲ್ಲಿದ್ದಂತಹ ಆಮದು, ಆ ದೇಶದಿಂದ ನಾವು ಮಾಡಿಕೊಳ್ತಾ ಇದ್ದಂಥ ಆಮದು ಈಗ ಬಿಲಿಯನಿಗೆ ಬಂದು ಮುಟ್ಟಿದೆ, ಬಿಲಿಯನನ್ನು ದಾಟಿದೆ. ಹೀಗಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬಜ್ ಶುರುವಾದ ತಕ್ಷಣ, ಆನ್ಲೈನಲ್ಲಿ ಟಿಕೆಟ್ ಬುಕ್ ಕ್ಯಾನ್ಸಲ್ ಮಾಡಿದ ತಕ್ಷಣ ವ್ಯಾಪಾರ ವಹಿವಾಟು ಅಥವಾ ಎರಡು ದೇಶಗಳ ರಾಜತಾಂತ್ರಿಕ ಸಂಬಂಧಗಳು ದಿಢೀರಾಗಿ ಆಗಲ್ಲ. ಟರ್ಕಿ, ವೆರಿ ಇಂಪಾರ್ಟೆಂಟ್ಲಿ, ಟರ್ಕಿ ನ್ಯಾಟೋ ದೇಶ, ನ್ಯಾಟೋದಲ್ಲಿರ್ತಕ್ಕಂಥ ದೇಶ. 1952ರಲ್ಲಿ ಟರ್ಕಿ ನ್ಯಾಟೋಗೆ ಸೇರ್ಪಡೆ ಆಯಿತು. ಸೋವಿಯತ್ ಯೂನಿಯನ್ನಿಂದ, ಅಂದರೆ ಈ ಹಿಂದಿನ ಸೋವಿಯತ್ ಯೂನಿಯನ್, ಈಗಿನ ರಷ್ಯಾ, ಅದರಿಂದ ದಾಳಿಯನ್ನು ತಪ್ಪಿಸಿಕೊಳ್ಳುವ ಸಲುವಾಗಿ ನ್ಯಾಟೋದಲ್ಲಿರ್ತಕ್ಕಂತಹ ರಾಷ್ಟ್ರಗಳ ಪೈಕಿ ಟರ್ಕಿ ಸೆಕೆಂಡ್ ಲಾರ್ಜೆಸ್ಟ್ ಮಿಲಿಟರಿ ಫೋರ್ಸನ್ನು ಹೊಂದಿರತಕ್ಕಂತಹ ದೇಶ ಕೂಡ ಹೌದು. ವಿಚಿತ್ರ ನೋಡಿ, ಎಂತಹ ಸಮಯ ಸಂದರ್ಭಗಳೆಲ್ಲ ಹೇಗೆ ಬದಲಾಗಿದೆ ಅಂತ ಹೇಳಿದ್ರೆ, ಈಗ ಅದೇ ಟರ್ಕಿಯ ಇಸ್ತಾಂಬುಲ್ನಲ್ಲಿ ಈಗ ರಷ್ಯಾ ಮತ್ತು ಉಕ್ರೇನ್ನ ನಡುವೆ ಶಾಂತಿ ಒಪ್ಪಂದದ ಮಾತುಕತೆ ನಡೆಯಲಿಕ್ಕಿದೆ. ಅದರಲ್ಲಿ ಅಮೆರಿಕದ ಅಧ್ಯಕ್ಷರು ಕೂಡ ಭಾಗವಹಿಸಬಹುದು ಅಂತಿದೆ, ಖುದ್ದು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಸೊ ಯಾವುದೇ ದೇಶದ ಜೊತೆಗಿನ ದ್ವಿಪಕ್ಷೀಯ ಸಂಬಂಧಗಳನ್ನು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಡಲಾಗುವಂತಹ ಪೋಸ್ಟ್ಗಳು ಅಥವಾ ಆನ್ಲೈನ್ ಬುಕ್ಕಿಂಗ್ ಕ್ಯಾನ್ಸಲ್ನಿಂದ ನಿರ್ಧಾರ ಮಾಡೋಕ್ಕಾಗಲ್ಲ. ಮಾಲ್ಡೀವ್ಸ್ಗೂ ಟರ್ಕಿಗೂ ಸಾಕಷ್ಟು ವ್ಯತ್ಯಾಸ ಇದೆ, ಸಾಕಷ್ಟು ವ್ಯತ್ಯಾಸ, ಅಜಗಜಾಂತರ ವ್ಯತ್ಯಾಸ ಇದೆ. ಒಂದೊಂದು ದೇಶಕ್ಕೆ ಒಂದೊಂದು ರೀತಿಯಾದಂತಹ ವ್ಯತ್ಯಾಸ ಇರುತ್ತೆ. ಭಾರತ ಕೂಡ ಅಷ್ಟೇ. ಒಂದು ದೇಶದ ಜೊತೆಗೆ ಈಗ ಪಾಕಿಸ್ತಾನದ ಜೊತೆಗೆ ನಮ್ಮ ವ್ಯಾಪಾರ ವಹಿವಾಟು ಇರುವಂಥದ್ದು ನಗಣ್ಯ, ಶೂನ್ಯ, 0 ಅಂತಲೇ ಹೇಳ್ಬೋದು, ಇಲ್ಲ ಅಂತಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ 0.001% ಇರುವಂಥದ್ದು. ಬಟ್ ಟರ್ಕಿ ಜೊತೆಗೆ ಹಾಗಲ್ಲ, ಅಜರ್ಬೈಜಾನ್ ಜೊತೆಗೆ ಆ ರೀತಿ ಇಲ್ಲ. ಸೊ ಆನ್ಲೈನ್ನ ಕ್ಯಾಂಪೇನ್ಗಳು ಏನಿದ್ದಾವೆ ಅವು ಮೇಲ್ನೋಟಕ್ಕೆ ಸಾಧನೆ ಅಂತ ಅನ್ನಿಸಿದ್ದರೂ ಕೂಡ ಅದು ಸಾಧನೆ ಆಗಲ್ಲ. ಭಾರತದ ಕಂಪನಿಗಳು ಕೂಡ ಟರ್ಕಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡಿವೆ. ಜೊತೆಗೆ ಟರ್ಕಿಯ ಕಂಪನಿಗಳು ಕೂಡ ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ, ಅದು ಕೂಡ ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆಯನ್ನು ಮಾಡಿರುವಂಥದ್ದು. ಹೀಗಾಗಿ ಎರಡು ರಾಷ್ಟ್ರಗಳ ದ್ವಿಪಕ್ಷೀಯ ಸಂಬಂಧವನ್ನು ಸೋಷಿಯಲ್ ಮೀಡಿಯಾ ಪೋಸ್ಟ್ನಿಂದ ನಿರ್ಧಾರ ಮಾಡೋಕ್ಕಾಗಲ್ಲ. ಇದು ರಿಯಾಲಿಟಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.